ಮೇಡಮ್ ಸೆಂಟ್ರಲ್ ಬಜೆಟ್ ಇದೆ, ಏನು ನಿರೀಕ್ಷೆ ಮಾಡ್ತೀರಿ? ಕೇಂದ್ರ ಸರ್ಕಾರದಿಂದ ನಾವು ಮಹಿಳೆಯರಾಗಿ ಒಂದು ಮಧ್ಯಮ ವರ್ಗದ ಮಹಿಳೆಯಾಗಿ ಬಹಳಷ್ಟು ನಮಗೆ ನಿರೀಕ್ಷೆಗಳದಾವ. ಈಗ ನಮ್ಮ ರಾಜ್ಯ ಸರ್ಕಾರ ಕೊಟ್ಟಿರೋಂಥ ಗೃಹಲಕ್ಷ್ಮಿ ಯೋಜನೆ ಏನೈತಲ್ಲ, ಅದು 2,000 ರೂಪಾಯಿ ಕೊಡ್ತಾರಲ್ಲ, ಅದು ದೇಶದ ತುಂಬೆಲ್ಲ ಮಹಿಳೆಯರಿಗೂ ಇಂಥ ಯೋಜನೆ ಆಗಬೇಕು. ಇದರಿಂದ ಅವರು ತಮ್ಮ ದಿನನಿತ್ಯದ ಖರ್ಚುಗಳನ್ನು ನಿಭಾಯಿಸಿ ಸ್ವಲ್ಪ ನಿಟ್ಟುಸಿರು ಬಿಟ್ಟು ತಮ್ಮ ಜೀವನ ನಡ್ಸೋಕ್ಕಾಗ್ತೈತಿ. ಆದ್ದರಿಂದ ನಾನು ಕೇಂದ್ರ ಸರ್ಕಾರದಿಂದ ಎಕ್ಸ್ಪೆಕ್ಟ್ ಮಾಡೋದು ಅಂತಂದ್ರೆ, ನಾವು ಕೇವಲ ಕರ್ನಾಟಕ ಸರ್ಕಾರದ ಮಹಿಳೆಯರು ಮಾತ್ರ ಈಗ ಇದು ಅನುಭವಿಸಾಗುತ್ತೆ. ಅದೇ ರೀತಿ ಅವರು ನಿಶ್ಚಿಂತೆಯಾಗಿ ತಮ್ಮ ಜೀವನ ನಡ್ಸಾಕ ದೇಶ ತುಂಬೆಲ್ಲ ಮಹಿಳೆಯರಿಗೂ ಗೃಹಲಕ್ಷ್ಮಿ ಅಂತ ಯೋಜನೆಗಳು ಅಂದ್ರೆ ಮಹಿಳೆಯನ್ನ ಆರ್ಥಿಕವಾಗಿ ಸದೃಢಗೊಳಿಸುವಂಥ ಯೋಜನೆಗಳು ಬರಬೇಕು ಅಂತಂದು ಮಾಡ್ತೀನಿ. ಅದೇ ರೀತಿ ಈಗ ಸೆಂಟ್ರಲ್ ಗೌರ್ಮೆಂಟ್ ನಮ್ಮ ರೈಲ್ವೆ ಇರೋದ್ರಿಂದ ಶಕ್ತಿ ಯೋಜನೆಯಿಂದ ನಮ್ಮ ಕರ್ನಾಟಕದ ಮಹಿಳೆಯರು ಬಸ್ನಲ್ಲಿ ಫ್ರೀಯಾಗಿ ಓಡಾಡಿ ಅವರು ತಮ್ಮ ಎಷ್ಟು ಆಸೆಗಳನ್ನು ನಿರೀಕ್ಷೆಗಳನ್ನು ಪೂರ್ತಿಗೊಳಿಸಾತಾರ. ಅದೇ ರೀತಿ ನಮ್ಮ ಸೆಂಟ್ರಲ್ ಗೌರ್ಮೆಂಟಿಂದ ಇರುವಂಥ ರೈಲ್ವೆನಾಗ ಹೆಣ್ಮಕ್ಳಿಗೆ ಕನ್ಸೆಷನಲ್ ರೇಟ್ನಾಗ ಲೈಕ್ 50% ಅವ್ರಿಗೆ ಕನ್ಸೆಷನಲ್ ಟಿಕೆಟ್ ಕೊಟ್ರೆ ಅವ್ರ ದೇಶ ತುಂಬೆಲ್ಲ ಮಹಿಳೆಯರು ಸುಗಮವಾಗಿ ಸಂಚಾರ ಮಾಡೋದ್ರಿಂದ ಮಹಿಳೆಯರ್ಗ ಮೇಲೆ ಆಗುವಂಥ ದೌರ್ಜನ್ಯ ಕ್ರೈಮ್ಗಳು ಕಡಿಮೆ ಆಗ್ತಾವೆ. ಅದ್ರ ಜೊತೆಗೆ ಮಹಿಳೆಯರು ಬಹಳಷ್ಟು ಮುಂದುವರಿಬೋದು. ಅಂದ್ರೆ ತಮ್ಮ ಕಾಲ ಮೇಲೆ ಉದ್ಯೋಗ ಇರ್ಬೋದು, ಅವ್ರ ನಾಲೆಜ್ ಇರ್ಬೋದು, ಎಜುಕೇಷನ್ ಇರ್ಬೋದು, ಬಹಳಷ್ಟು ರೀತಿಯಿಂದ ಮಹಿಳೆಯರು ಮುಂದುವರಿಯಾಕ ಸಾಧ್ಯ ಆಕೈತಿ. ಅದರಿಂದ ನಾನು ಕೇಂದ್ರ ಸರ್ಕಾರದ ಸೆಂಟ್ರಲ್ ಬಜೆಟ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ತೇನೆ ಅಂತಂದ್ರೆ, ರೈಲ್ವೆನಾಗೂ ಕನ್ಸೆಷನಲ್ ರೇಟ್ ಕೊಡಲಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ. ಮತ್ತು ಬೇಟಿ ಪಡಾವ್ ಬೇಟಿ ಬಚಾವ್ ಇದೇನ ಅಂತಲ್ಲ, ಬರೀ ಬ್ಯಾನರ್ಗೆ ಪೋಸ್ಟರ್ಗೆ ಮಾತ್ರ ನಾವು ಗೊತ್ತಿರೋಂಗೆ ಅದು ಅಡ್ವರ್ಟೈಸಿಗೆ ಮಾತ್ರ ಖರ್ಚಾಗ್ತದೆ, ಅದ್ರ ಇಂಪ್ಲಿಮೆಂಟೇಷನ್ ಮಾತ್ರ ಝೀರೋ ಅಂತ ಐತಿ. ಅದಕ್ಕೆ ನಾನು ಕೈ ಮುಗಿದು ಇವ್ರ ಕಡೆ ಕೇಳ್ಕೊಳ್ಳೋದು ಅಂತಂದ್ರೆ, ದೇಶದ ಮಹಿಳೆಯರ ಸುರಕ್ಷತೆ ಕೇಂದ್ರ ಸರ್ಕಾರದ ಮಹತ್ತರವಾದ ಜವಾಬ್ದಾರಿ. ಅದಕ್ಕಾಗಿ ಇವರು ಅದನ್ನು ಸರಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬೇಕು. ಮತ್ತು ಅದಲ್ಲದೆ ಅದು ಕೇವಲ ಅಡ್ವರ್ಟೈಸಿಗೆ ಮಾತ್ರ ಯೋಜನೆಯಾಗಿ ಉಳಿಲಾರ್ದು ಬಹಳಷ್ಟು ತ್ವರಿತಗತಿಯಿಂದ ಅದು ಅನುಷ್ಠಾನಗೊಳಿಸ್ಬೇಕು ಅಂತಂದು ಹೇಳ್ತೀನಿ. ಅದೇ ರೀತಿ ಇದನ್ನು ಒಂದು ಮಹಿಳೆಯರ ಮೇಲೆ ಆಗುವ ದೌರ್ಜನ್ಯ ಹೆಲ್ಪ್ಲೈನ್ ನಮ್ಗೆ ಸ್ಟೇಟ್ ಗೌರ್ಮೆಂಟ್ಲಿಂದ ಹೆಲ್ಪ್ಲೈನ್ ಇದಾವೆ. ಆದರೆ ಆ ಹೆಲ್ಪ್ಲೈನ್ ಎಷ್ಟರ ಮಟ್ಟಿಗೆ ಕಾರ್ಯಸಾಧ್ಯ ಆಗಾಗತ್ತೈತಿ ಅನ್ನೋದು ಅದು ಒಂದು ಕ್ವಶನ್. ಆದರೆ ಅವರು ತಮ್ಮ ಕಡೆ ಏನು ಮ್ಯಾಕ್ಸಿಮಮ್ ಐತಲ್ಲ ಅವ್ರು ಟ್ರೈ ಮಾಡಾಕತ್ತಾರ. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟಿಂದ ಆ ತಂತ್ರ ನಮ್ಮ ಇಡೀ ದೇಶದ ಮಹಿಳೆಯರು ತಮ್ಮ ದೌರ್ಜನ್ಯ ಫ್ರೀ ಆಗಿ ಬಹಳಷ್ಟು ವ್ಯವಸ್ಥಿತ ರೀತಿಯಲ್ಲಿ ಆರೋಗ್ಯಕರವಾಗಿ ಜೀವನ ನಡೆಸ್ಬೋದು. ದೇಶದ ಬೆನ್ನೆಲು ಬಂದರೆ ನಾವು ಮಹಿಳೆಯರಂತ ಹೇಳ್ತೀವಿ. ಮಹಿಳೆಯನ್ನು ಸದೃಢಗೊಳಿಸ್ಬೇಕು ಅಂತಂದ್ರೆ ಇವೆಲ್ಲ ಕಾರ್ಯಕ್ರಮಗಳು ಆಗಬೇಕು. ಮತ್ತು ಹೆಲ್ಪ್ಲೈನ್ ಇಂಪಾರ್ಟೆಂಟ್. ಸೆಂಟ್ರಲ್ ಗೌರ್ಮೆಂಟಿಂದ ಒಂದು ಒಳ್ಳೆ ರೀತಿಯ ವ್ಯವಸ್ಥಿತವಾದ ಹೆಲ್ಪ್ಲೈನ್ ಬೇಕು. ಕೌಟುಂಬಿಕ ದೌರ್ಜನ್ಯ ಇರ್ಬೋದು, ಬಹಳಷ್ಟು ದೌರ್ಜನ್ಯಗಳಿಗೆ ಹೆಣ್ಣು ಪ್ರತಿ ಕ್ಷಣ ಒಳಗಾಗ್ತಾಳೆ. ಅದಕ್ಕೆ ದೇಶದ ಕೇಂದ್ರ ಸರ್ಕಾರ ಅದನ್ನ ಎಷ್ಟೋ ಪ್ರತಿಭೆ ಇರ್ಬೋದು, ಅಲ್ಲೇ ನಲಗ ಹೋಗ್ಬಿಡ್ತೈತಿ. ಈಗ ಸುಗಮ ಸಂಚಾರನ ಹೇಳೋದಲ್ಲ, ಈಗ ರೈಲ್ವೆನ ಕನ್ಸೆಷನಲ್ ರೇಟ್ ಕೊಡೋದ್ರಿಂದ ಆಕಿನ ಪ್ರತಿಭೆಯನ್ನು ಮುಖ್ಯವಾಹಿನಿಗೆ ತರಾಕ ಬಹಳ ಹೆಲ್ಪ್ ಆಗ್ತೈತಿ. ಮತ್ತು ಗೃಹಲಕ್ಷ್ಮಿ ಯೋಜನೆ ಅಂತ ಪ್ಯಾರಿ ಬೆಹನ್ ಅಂತಂದು ಕೇಂದ್ರ ಇವ್ರು ಕೊಡತ್ತಾರೆ, ಈಗ ದೆಹಲಿ ಸರ್ಕಾರನೂ ಕೊಡಾಕತ್ತಾರೆ. ಅದೇ ರೀತಿ ಕೇಂದ್ರ ಸರ್ಕಾರನ ಈ ಬಜೆಟ್ನಾಗ ಅನೌನ್ಸ್ ಮಾಡಿದ್ರೆ ಅದು ದೇಶದ ಮಹಿಳೆಯರು ಎಲ್ಲರೂ ಸದೃಢವಾಗಿ ಮುಂದುವರ್ಯಾಕ ಸಾಧ್ಯ ಆಕೈತಿ. ಅವ್ರ ಪ್ರತಿಭೆ, ಅವ್ರ ಕೌಶಲ್ಯ, ಅವರ ಆರೋಗ್ಯ ಎಲ್ಲ ರೀತಿಯಿಂದ ಸುಧಾರಿಸ್ತೈತಿ. ಇದಕ್ಕೆ ಮೋದಿಯವರು ಬಹಳಷ್ಟು ಒತ್ತು ಕೊಟ್ಟು ಈ ಯೋಜನೆಯನ್ನು ತರಬೇಕು. ಮತ್ತು ಅದೇ ರೀತಿ ಈಗ ಅವರು 33% ಬಿಲ್ ರಿಸರ್ವೇಷನ್, ವಿಮೆನ್ ರಿಸರ್ವೇಷನ್ ಏನೋ ಬಹಳಷ್ಟು ಹೈಲೈಟ್ ಮಾಡಿದ್ರು. ಆದ್ರೆ ನಾನು ಅವ್ರ ಕಡೆ ಕೇಳ್ಕೊಳ್ಳೋದು ಅಂತಂದ್ರೆ, ಇದೇ ಬಜೆಟ್ನಾಗ ಅದು ರಿಸರ್ವೇಷನ್ ಬಿಲ್ ಇಂಪ್ಲಿಮೆಂಟೇಷನ್ ಆಗಬೇಕು. ಇದರಿಂದ ನಮ್ಮ ದೇಶ ಒಂದು ಅಭಿವೃದ್ಧಿಯತ್ತ ಒಂದು ಒಳ್ಳೆ ರೀತಿಯತ್ತ ಸಾಗಕ್ಕೆ ಸಾಧ್ಯ ಐತಿ. ಯಾಕಂದ್ರೆ ಹೆಣ್ಮಕ್ಳು ಒಂದು ತೊಟ್ಟಲನ್ನ ಅದ ಒಂದು ಮಹಿಳೆ ಒಂದು ಸಂಸಾರವನ್ನು ಹೆಂಗೆ ನಿಭಾಯಿಸ್ಬೋದು, ದೇಶವನ್ನು ಅದೇ ರೀತಿಯಾಗಿ ಸದೃಢವಾಗಿ ನಿಭಾಯಿಸ್ಬೋದು. ಅದಕ್ಕೆ ಅದನ್ನು ಕೇವಲ ಬಿಲ್ ಮಾತ್ರ ಆಗಿರ್ಲಾರ್ದು ಇದೇ ಬಜೆಟ್ನಲ್ಲಿ ಅನುಷ್ಠಾನ ತರಬೇಕು. 33% ಮಹಿಳಾ ರಿಸರ್ವೇಷನ್ ಬಿಲ್ ಆಗಲೇಬೇಕು ಅಂತಂದು ಹೇಳಿ ನಾನು ಬಹಳಷ್ಟು ಆಗ್ರಹಪಡಿಸ್ತೇನೆ ಮತ್ತು ರಿಕ್ವೆಸ್ಟ್ ಮಾಡ್ತೇನೆ. ಥ್ಯಾಂಕ್ ಯು. ನನ್ನ ಹೆಸರು ದೀಪಾ ಗೌರಿ. ಕರ್ನಾಟಕದಲ್ಲಿ ಮಹಿಳೆಯರಿಗೆ ಎಲ್ಲರಿಗೂ ಉಪಯೋಗ ಆಗೈತಿ. 2,000 ರೂಪಾಯಿ ಬರತೈತಿ. ಆಮೇಲೆ ಬಸ್ಸಿಂದು ಫ್ರೀ ಆಗೈತಿ. ಹೀಗಾಗಿ ಕೇಂದ್ರದಿಂದನೂ ಸ್ವಲ್ಪ ರೈಲ್ವೆದ ಅನುಕೂಲ ಮಾಡಿಕೊಟ್ರೆ ಇಡೀ ದೇಶದ ಜನಕ್ಕೂ ಅನುಕೂಲ ಆಗ್ತೈತಿ. ಹಾಗಾಗಿ ಹಾಸ್ಪಿಟ್ಲ್ ಇದ್ದುದು ದೊಡ್ಡ ಮಂದಿ ಎಲ್ಲ ಅವರಿಗೆ ಒಂದು ಇದು ಆಗ್ತೈತೆ ಅನುಕೂಲ, ಬಡ ಜನಕ್ಕೆ ಆಗಲ್ಲ. ಹೀಗಾಗಿ ಸ್ವಲ್ಪ ಹಾಸ್ಪಿಟ್ಲ್ ಇದ್ದು ಅವ್ರು ಅನುಕೂಲ ಮಾಡಿಕೊಡ್ಬೇಕು ಕೇಂದ್ರದಿಂದ ಅಂತೇಳಿ 2 ಮಾತಲ್ಲೇ ಕೇಳ್ಕೊತೀವಿ. ಬಾಳಮ್ಮ.